ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ಕೆಲವೊಮ್ಮೆ ನಾವು ಮಂತ್ರಮುಗ್ಧರಾಗಿ ಬೇರೊಬ್ಬರು ಹೇಳಿದ ಮಾತನ್ನು ಯೋಚಿಸದೆ ಒಪ್ಪಿಕೊಳ್ಳುತ್ತೇವೆ. ಇದಕ್ಕೆ ಏನು ಕಾರಣ ಎಂದು ಅರ್ಜುನ ತನ್ನ ಸಂಶಯವನ್ನು ಹೊಂದಿರುತ್ತಾನೆ. ದುರ್ಯೋಧನನಿಗೆ ತಾನು ಅಧರ್ಮದಿಂದ ನಡೆಯುತ್ತಿರುವುದು ಎಂದು ತಿಳಿದಿತ್ತು. ಆದರೆ ಅದನ್ನು ಬಿಡುವುದಕ್ಕೆ ಅವನಿಗೆ ಮನಸ್ಸಿಲ್ಲ. ನಮ್ಮ ಮನಸ್ಸಿನ ದುರ್ಬಲತೆ ತಪ್ಪೆಂದು ಅರ್ಥವಾಗಿದ್ದರೂ ಮಾಡಬಾರದ ಕೆಲಸ ಮಾಡುವಂತಾಗುತ್ತದೆ. ನಮ್ಮ ಸಂಸ್ಕಾರ ಬಲವಾಗಿದ್ದಾಗ ನಾವು ತಿಳಿದಿರುವ ಕಾರ್ಯ ಸಲೀಸಾಗಿ ಮಾಡಲು ಸಾಧ್ಯವಾಗುತ್ತದೆ. ಅರ್ಜುನ ಇದಕ್ಕೆ ಕಾರಣ ನಮ್ಮಲ್ಲಿರುವ ಕಾಮ ಮತ್ತು ಕ್ರೋಧ. ಇದು ನಮ್ಮನ್ನು ಆಡಿಸುತ್ತದೆ. ನಾವು ಒಂದು ವಸ್ತುವನ್ನು ಬಯಸಿದಾಗ ಅದನ್ನು ಪಡೆಯುವ ಬಯಕೆ ಉಂಟಾಗುತ್ತದೆ. ಅದು ಸಿಕ್ಕದೆ ಹೋದಾಗ ರಾಗ ಕ್ರೋಧವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ಇಷ್ಟದಂತೆ ನಡೆಯುತ್ತೇವೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ಆ ರೀತಿ ಮನಸ್ಥಿತಿಯನ್ನು ತಂದುಹಾಕುವುದು ನಮ್ಮಲ್ಲಿರುವ ದೈತ್ಯ ಶಕ್ತಿ ಆಗಿರುವ ಕಾಮ. ಇದು ರಜೋಗುಣದಿಂದ ಹುಟ್ಟುವುದು. ಈ ರಜೋಗುಣ ಸುಮ್ಮನೆ ಇರುವುದಿಲ್ಲ. ಒಬ್ಬ ಅಫೀಮು ಸೇವನೆ ಮಾಡುವವನಿಗೆ ಇದರಿಂದ ಜೀವಕ್ಕೆ ಹಾನಿ ಎಂದು ತಿಳಿದಿರುತ್ತದೆ. ಆದರೆ ಒಳಗಿನಿಂದ ಕಾಮ ಮನಸ್ಸನ್ನು ಉದ್ರೇಕವನ್ನು ಉಂಟು ಮಾಡಿ ಅದನ್ನು ಸೇವಿಸುವ ಬಯಕೆ ಉಂಟು ಮಾಡುತ್ತದೆ. ಅದಕ್ಕಾಗಿ ಯಾವ ರೀತಿಯ ಕೆಟ್ಟ ಕೆಲಸ ಮಾಡುವುದಕ್ಕೂ ಹೇಸುವುದಿಲ್ಲ. ಅದನ್ನು ಬಿಡಲು ಮನಸ್ಸಿದ್ದರೂ ಕಾಮದ ಶಕ್ತಿ ಮುಂದೆ ಮಿಕ್ಕಿದ್ದೆಲ್ಲ ದುರ್ಬಲನಾಗಿ ಮಾಡುತ್ತದೆ. ಅದನ್ನು ಕಿತ್ತು ಹಾಕಿದಷ್ಟು ಮತ್ತೆ ಮುಂದೆ ಮಿಕ್ಕಿದ್ದೆಲ್ಲ ದುರ್ಬಲನಾಗಿ ಮಾಡುತ್ತದೆ. ಅದನ್ನು ಕಿತ್ತಿ ಹಾಕಿದಷ್ಟು ಮತ್ತೆ ಮೇಲೆ ಎದ್ದು ಬರುವುದು. ನಾವು ಕಾಮವನ್ನು ಬಿಟ್ಟಿಲಾರದಷ್ಟು ಪ್ರೀತಿಸುವುದು ಇದಕ್ಕೆ ಕಾರಣ. ನೆನಪುಗಳು ತನ್ನ ಇರುವಿಕೆಯನ್ನು ತೋರಿಸಿ ಆಕರ್ಷಿಸುವುದು, ನಂತರ ನಾವು ಪರಿತಪ್ಪಿಸುವ ಹಾಗೆ ಮಾಡುವುದು. ನಿತ್ಯವೂ ಹಿಂಸೆ ಕೊಡುವ ಶತ್ರು ನಮ್ಮನ್ನು ಬಿಟ್ಟು ಹೋಗೆಂದು ಹೇಳಿದರೂ ಬಿಟ್ಟು ಹೋಗುವುದಿಲ್ಲ. ಪರಮಶತ್ರುವಾಗಿ ಕಾಡುವ ಈ ಕಾಮ ಮತ್ತು ಕ್ರೋಧ ನಮ್ಮೊಳಗೆ ಇದ್ದು ಹಿತಶತ್ರುವಾಗಿ ತೋರುತ್ತಾನೆ. ಇದನ್ನು ನಾವು ಅರಿತು ನಾವು ಬೇರೆ ಮಿತ್ರರೊಡನೆ ಸಂಬಂಧ ಬೆಳೆಸಿಕೊಳ್ಳಬೇಕು. ಅಜ್ಞಾನವನ್ನು ತೊರೆದು ಜ್ಞಾನ ಸಂಪಾದನೆಗೆ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು. ಉತ್ತಮ ಬೀಜವನ್ನು ಬಿತ್ತಿ ಬೆಳೆಸಬೇಕು. ಹೀನ ಕಳೆಯನ್ನು ಬೆಳೆಯಲು ಬಿಡದಂತೆ ಕಿತ್ತು ಹಾಕಬೇಕು. ಬೆಂಕಿ ಹೊಗೆಯಿಂದ ಮುಚ್ಚಿಕೊಂಡಿರುವಂತೆ, ಕನ್ನಡಿ ಕೊಳೆಯಿಂದ ಮಾಸಲಾಗುವಂತೆ, ಗರ್ಭ ಜರಾಯುವೆಂಬ ಪೊರಕೆಯಿಂದ ಮುಚ್ಚಿರುವಂತೆ ಅಜ್ಞಾನದಿಂದ ಜ್ಞಾನ ಮುಚ್ಚಿರುತ್ತದೆ. ಕೃಷ್ಣ ಇಲ್ಲಿ 3 ರೀತಿಯ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಎಲ್ಲ ಜೀವರಾಶಿಯಲ್ಲೂ ಸಹಜವಾಗಿ ಜ್ಞಾನ ತುಂಬಿರುತ್ತದೆ. ಆದರೆ ತ್ರಿಗುಣವೆಂಬ ಮಾಯೆ ಅಜ್ಞಾನದ ಪೊರೆಯನ್ನು ಹರಡಿರುತ್ತದೆ. ಸಾತ್ವಿಕ ಮನೋಭಾವ ಇರುವವರಲ್ಲಿ ಆಸೆಯ ಹೊಗೆ ಆವರಿಸಿದಾಗ, ಭಗವಂತನೆಂಬ ಜ್ಞಾನದ ಬೆಂಕಿ ಹಚ್ಚಿದಾಗ ಹೊಗೆ ದೂರವಾಗಿ ಜ್ಞಾನದ ಬೆಳಕು ಕಾಣಿಸುತ್ತದೆ. ಮಧ್ಯಮ ಜೀವರಾಶಿಯಲ್ಲಿ ಇರುವವನಿಗೆ ದುರಾಸೆ ಕನ್ನಡಿಯ ಮೇಲೆ ಇರುವ ಧೂಳಿನಂತೆ. ಅದು ಸುಲಭವಾಗಿ ಹೋಗುವುದಿಲ್ಲ. ಅಂಟಿದ ಧೂಳಿನಿಂದ ಅದು ಹೋಗಬೇಕಾದರೆ ಬಹಳ ಶ್ರಮ ಪಡಬೇಕಾಗುತ್ತದೆ. ಕಷ್ಟಪಟ್ಟು ದಿನ ಒರೆಸಿ ತೆಗೆದಾಗ ಹೋಗುತ್ತದೆ. 3ನೆಯ ವ್ಯಕ್ತಿ ದುಷ್ಟ. ಅವನಲ್ಲಿ ಇರುವ ಆಸೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಅದರ ಬದಲು ಹೆಚ್ಚುತ್ತಲೇ ಹೋಗುತ್ತದೆ. ಕಾಮದ ಬಯಕೆಯನ್ನು ಗರ್ಭಶೀಲಕ್ಕೆ ಹೋಲಿಸುತ್ತಾನೆ. ಭಗವಂತನೇ ಬೇಡದವನಿಗೆ ಭಗವದ್ಗೀತೆಯ ಅರ್ಥವನ್ನು ತಿಳಿಯಲು ಹೇಗೆ ಸಾಧ್ಯ? ಜ್ಞಾನಿಗೆ ಇವನು ನಿತ್ಯ ಶತ್ರು. ಶಾಶ್ವತವಲ್ಲದ ವಸ್ತುವಿಗೆ ಸದಾ ಪಡೆಯಬೇಕೆಂಬ ದುರಾಸೆಯನ್ನು ಹೊಂದಿರುತ್ತಾನೆ. ಇದರಿಂದ ರಾಮ ಇವನ ಪಾಲಿಗೆ ದೂರವಾಗಿರುತ್ತಾನೆ. ನಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಎಂದರೆ ನಮ್ಮ ಇಂದ್ರಿಯಗಳು. ಕಿತಾಪತಿ ಮಾಡಿ ತಮಾಷೆ ನೋಡುವವರ ಹಾಗೆ ಕಾಮ, ಮನಸ್ಸು, ಬುದ್ಧಿ ಇವುಗಳು ಕಾಮಕ್ಕೆ ತನ್ನಲ್ಲಿ ಆಶ್ರಯ ನೀಡುತ್ತದೆ. ಕಾಮ ಇವುಗಳ ಮೂಲಕ ಜೀವಿಯನ್ನು ಸಂಪರ್ಕಿಸುತ್ತದೆ. ಕಾಮ ಪಾರ್ಥೇನಿಯಂ ಗಿಡದಂತೆ ತನ್ನಲ್ಲಿರುವ ವಿಷಯವನ್ನು ಎಲ್ಲ ಕಡೆಯೂ ಹರಡಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತದೆ. ಬಾಹ್ಯ ವಿಷಯವನ್ನು ಅನುಭವಿಸಿ ನಮ್ಮ ಮನಸ್ಸಿಗೆ ತೋರಿಸಿ ಆಸೆ ಹುಟ್ಟಿಸುತ್ತದೆ. ರುಚಿ ಕಂಡ ಮನಸ್ಸು ಮತ್ತೆ ಮತ್ತೆ ಪಡೆಯಬೇಕೆಂಬ
ಆಸೆಯನ್ನು ವ್ಯಕ್ತಪಡಿಸುತ್ತದೆ. ಬುದ್ಧಿ ಮನಸ್ಸಿಗಿಂತ ಸೂಕ್ಷ್ಮ. ರುಚಿ ಕಂಡ ಮನಸ್ಸು ಬುದ್ಧಿಯನ್ನು ಪ್ರೇರೇಪಿಸುತ್ತದೆ. ಮತ್ತೆ ಮತ್ತೆ ಅದನ್ನು ಪಡೆಯುವ ಬಗೆ ಹೇಗೆ ಎಂದು ಚಿಂತಿಸುವುದು. ಇಂದ್ರಿಯ ಮನಸ್ಸು ಬುದ್ಧಿ ಸತ್ಯವನ್ನು ಅರಿತಿರುವುದಿಲ್ಲ. ಕಾಮ ತೋರಿಸುವುದರಲ್ಲಿ, ಸುಖ ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಗಮನ ಕೊಡುತ್ತದೆ. ಕೃಷ್ಣ ಅರ್ಜುನನಿಗೆ ಕಾಮವನ್ನು ಮೊದಲು ಗೆಲ್ಲು, ಇಲ್ಲದಿದ್ದರೆ ಅದು ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುತ್ತದೆ ಎಂದು ತಿಳಿಸುತ್ತಾನೆ. ಅರ್ಜುನನಿಗೆ ಇಂದ್ರಿಯಗಳನ್ನು ತನ್ನ ಹತೋಟಿಗೆ ತರುವುದು ಹೇಗೆಂದು ಅರಿಯದೆ ಕೃಷ್ಣನನ್ನೇ ಕೇಳಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಅರ್ಜುನನ ಪ್ರಶ್ನೆಗೆ ಕೃಷ್ಣ ಹೀಗೆ ಹೇಳುತ್ತಾನೆ: ಅರ್ಜುನ, ಮೊದಲು ಇಂದ್ರಿಯಗಳ ಬಾಗಿಲನ್ನು ಮುಚ್ಚಬೇಕು. ಆಗ ಹೊರಗಿನ ಹೊಸ ಸಂಸ್ಕಾರಗಳ ಒಳಗೆ ನುಗ್ಗುವುದಿಲ್ಲ. ಆಗ ಇಂದ್ರಿಯಗಳನ್ನು ಹತೋಟಿಗೆ ತರುವುದು ಸುಲಭವಾಗುತ್ತದೆ. ಮನಸ್ಸನ್ನು ನಿಯಂತ್ರಿಸುವುದು ಕಷ್ಟ. ಅದು ಬಹಳ ಸೂಕ್ಷ್ಮ. ಹೊಸ ವಿಷಯ ಒಳಗೆ ನುಗ್ಗಿರುವಾಗ ನಮ್ಮ ಆಸೆಗಳು ಬತ್ತಿ ಹೋಗುತ್ತದೆ. ಕಾಮ ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ನಾಶ ಮಾಡುತ್ತದೆ. ಜ್ಞಾನವೆನ್ನುವುದು ಜಾಗೃತವಾದಾಗ ನಮ್ಮಲ್ಲಿ ಇರುವ ಸರಿ ತಪ್ಪುಗಳನ್ನು ಗುರುತಿಸುತ್ತದೆ. ಇಂದ್ರಿಯಗಳು ಇದರಿಂದ ಭೌತಿಕವಾಗಿ ತಿಳಿದುಕೊಳ್ಳಲು ಸಹಕಾರಿಯಾಗುತ್ತದೆ. ವಿಜ್ಞಾನವೆಂದರೆ ನಮ್ಮ ಅನುಭವದಿಂದ ಸತ್ಯವನ್ನು ಅನ್ವೇಷಿಸುವುದು. ನಿಜ ಸ್ಥಿತಿಯನ್ನು ತಿಳಿದುಕೊಂಡಾಗ ಮೋಹದ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುವುದು. ಕಾಮಕ್ಕೆ ದಾಸನಾಗಿರುವವನಿಗೆ ಸ್ಥಿತಿ ತಿಳಿಯುವುದಾದರೂ ಹೇಗೆ? ಕಾಮದಿಂದ ಮುಕ್ತಿ ಪಡೆದಾಗ ಜ್ಞಾನ ಮತ್ತು ಅದರ ಅನುಭವವನ್ನು ಪಡೆಯಲು ಸಾಧ್ಯ. ಭಗವದ್ಗೀತೆಯ ಮುಂದಿನ ಭಾಗ ಮುಂದುವರಿಯುವುದು ನಾಳಿನ ಸಂಚಿಕೆಯಲ್ಲಿ.